ಜಲಂಧರ್ನಲ್ಲಿ ಪಾಕ್ನ ಎಲ್ಲ ಡ್ರೋನ್ ಉಡೀಸಾಗಿದೆ. ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇರುವಂಥ ಭಾರತ. ಜಲಂಧರ್ನಲ್ಲಿ ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ಪುಡಿ ಪುಡಿ ವಿಲವಿಲ. ಐರೋಪ್ಯ ಒಕ್ಕೂಟ ನೆರವು ಕೇಳಿದ ಪಾಕಿಸ್ತಾನ. ರಣಾಂಗಣದಲ್ಲಿ ಪಾಪಿ ಪಾಕಿಸ್ತಾನ ಏಕಾಂಗಿ. ಅಣ್ಣ ಚೀನಾ ಕೂಡ ಕೈ ಎತ್ತಿಬಿಟ್ಟಿದೆ. ಚೀನಾದ ಮರ್ಯಾದೆ ಕೂಡ ಹರಾಜಾಗ್ತಾ ಇದೆ. ಅವರು ಕೊಟ್ಟದೆಲ್ಲವೂ ಕೂಡ ಚೈನಾ ಸಿಟ್ಟಂತ ಪ್ರೂವ್ ಆಗಿದೆ. ರಣರಂಗದಲ್ಲಿ ಏಕಾಂಗಿ ಪಾಕ್. ಪಾಕಿಸ್ತಾನದ ಸ್ಥಿತಿ ಕಂಡು ಸೌದಿ ದಿಗಿಲು. ಸೌದಿ ವಿದೇಶಾಂಗ ಸಚಿವ ಇಸ್ಲಾಮಾಬಾದ್ನತ್ತ ದೌಡು. ನನಗೆ ಸ್ವಲ್ಪ ಡೌಟ್ ಇದೆ. ಸೌದಿ ಅರೇಬಿಯಾ ಭಾರತದ ಪರವಾಗಿ ನಿಂತಿದೆ, ಬಹಿರಂಗವಾಗಿ ಇದ್ರ ಬಗ್ಗೆ ಹೇಳಾಗಿದೆ. ಪಾಕಿಸ್ತಾನದ ಸ್ಥಿತಿ ಕಂಡು ಸೌದಿಗೆ ದಿಗಿಲಂತೆ. ವಿದೇಶಾಂಗ ಸಚಿವ ಇಸ್ಲಾಮಾಬಾದ್ನತ್ತ ದೌಡಾಯಿಸ್ತಿದ್ದಾರಂತೆ. ಪ್ರೈಮ್ ಮಿನಿಸ್ಟ್ರೇ ಬಿಟ್ಟು ಓಡೋಗ್ತಿದ್ದಾರೆ ಇಸ್ಲಾಮಾಬಾದ್ನ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಪಾಕಿಸ್ತಾನದ ಕಡೆಗೆ ಬರ್ತಿದ್ದಾರೆ ಅನ್ನೋ ಮಾಹಿತಿ. ಎನಿವೆ, ಯುರೋಪಿಯನ್ ಯೂನಿಯನ್ನ ಸಹಾಯ ಕೋರಿದ ಪಾಕಿಸ್ತಾನ ಇವತ್ತು ಮಧ್ಯಾಹ್ನ ಅಷ್ಟೇ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಯುರೋಪಿಯನ್ ಒಕ್ಕೂಟ 27 ರಾಷ್ಟ್ರಗಳನ್ನು ಒಳಗೊಂಡ ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನವನ್ನ ಕಟುವಾಗಿ ಟೀಕಿಸಿದೆ, ಪ್ರಶ್ನೆ ಮಾಡಿದ. ಪಹಲ್ಗಾಮ್ನ ಅಟ್ಯಾಕ್ ಅನ್ನ ಖಂಡಿಸಿದೆ. ಭಾರತದ ಪರವಾಗಿ ಪರೋಕ್ಷವಾಗಿ ಬೆಂಬಲವನ್ನ ಸೂಚಿಸಿರುವ ಇದೇ ಯುರೋಪಿಯನ್ ಯೂನಿಯನ್ನ ಬಳಿಯಲ್ಲಿ ಇದೀಗ ನೆರವನ್ನ ಕೋರ್ತಾ ಇದೆಯಂತೆ ಪಾಕಿಸ್ತಾನ. ನಾಳೆ ಭೇಟಿ ನೀಡಲಿದ್ದಾರಂತೆ ಸೌದಿಯ ಸಚಿವ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ರಚನೆ ಆಗಿರುವ ಹಿನ್ನೆಲೆಯಲ್ಲಿ ಸೌದಿ ವಿದೇಶಾಂಗ ಸಚಿವ ನಾಳೆ ಇಸ್ಲಾಮಾಬಾದ್ಗೆ ಭೇಟಿ ನೀಡಲಿದ್ದಾರೆ ಅನ್ನೋ ಮಾಹಿತಿ. ಸೌದಿಗೆ ತಮ್ಮ ವಿದೇಶಾಂಗ ಸಚಿವ ಸೇಫ್ ಆಗಿರೋದು ಬೇಡವಾ? ಇಸ್ಲಾಮಾಬಾದ್ನಲ್ಲಿ ಆಲ್ರೆಡಿ ಭಾರತ ಅಟ್ಯಾಕ್ ಮಾಡ್ತಾ ಇದೆ. ಪಾಕಿಸ್ತಾನದ ಪ್ರಧಾನಿಯೇ ಇಸ್ಲಾಮಾಬಾದ್ನಿಂದ ಇದೀಗ ಕಾಲ್ ಕಿತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸೌದಿ ಸಚಿವರು ಯಾಕೆ ಬರ್ತಿದ್ದಾರೋ ಗೊತ್ತಿಲ್ಲ. ಅದಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಮಿಷನ್ ಟಿಪ್ಪು ಮಿಷನ್ ಟಿಪ್ಪು ಮಿಷನ್ ಟಿಪ್ಪು ನೀಡ್ತಾ ಇದೆ ಭಾರತ. ಆಲ್ರೆಡಿ ಪಾಕಿಸ್ತಾನದ ಪ್ರಮುಖ ನಗರಗಳು ಅಂಡರ್ ಅಟ್ಯಾಕ್. ಭಾರತದ ದಾಳಿಯನ್ನ ಅನುಭವಿಸ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು. ಮಿಷನ್ ಟಿಪ್ಪು ಜಲಂಧರ್ನಲ್ಲಿ ಪಾಕ್ನ ಎಲ್ಲ ಡ್ರೋನ್ ಉಡೀಸಾಗಿದೆ. ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇರುವಂಥ ಭಾರತ. ಜಲಂಧರ್ನಲ್ಲಿ ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ಪುಡಿ ಪುಡಿ ವಿಲವಿಲ. ಐರೋಪ್ಯ ಒಕ್ಕೂಟ ನೆರವು ಕೇಳಿದ ಪಾಕಿಸ್ತಾನ.
ರಣಾಂಗಣದಲ್ಲಿ ಪಾಪಿ ಪಾಕಿಸ್ತಾನ ಏಕಾಂಗಿ, ಅಣ್ಣ ಚೀನಾ ಕೂಡ ಕೈ ಎತ್ತಿ ಬಿಟ್ಟಿದೆ. ಚೀನಾದ ಮರ್ಯಾದೆ ಕೂಡ ಹರಾಜಾಗ್ತಾ ಇದೆ. ಅವರು ಕೊಟ್ಟದೆಲ್ಲವೂ ಕೂಡ ಚೈನಾ ಸೆಟ್ ಅಂತ ಪ್ರೂವ್ ಆಗಿದೆ. ರಣರಂಗದಲ್ಲಿ ಏಕಾಂಗಿ ಪಾಕ್. ಪಾಕಿಸ್ತಾನದ ಸ್ಥಿತಿ ಕಂಡು ಸೌದಿ ದಿಗಿಲು. ಸೌದಿ ವಿದೇಶಾಂಗ ಸಚಿವ ಇಸ್ಲಾಮಾಬಾದ್ನತ್ತ ದೌಡು. ನನಗೆ ಸ್ವಲ್ಪ ಡೌಟ್ ಇದೆ. ಸೌದಿ ಅರೇಬಿಯಾ ಭಾರತದ ಪರವಾಗಿ ನಿಂತಿದೆ, ಬಹಿರಂಗವಾಗಿ ಇದ್ರ ಬಗ್ಗೆ ಹೇಳಾಗಿದೆ. ಪಾಕಿಸ್ತಾನದ ಸ್ಥಿತಿ ಕಂಡು ಸೌದಿಗೆ ದಿಗಿಲಂತೆ. ವಿದೇಶಾಂಗ ಸಚಿವ ಇಸ್ಲಾಮಾಬಾದ್ನತ್ತ ದೌಡಾಯಿಸ್ತಿದ್ದಾರಂತೆ. ಪ್ರೈಮ್ ಮಿನಿಸ್ಟ್ರೇ ಬಿಟ್ಟು ಓಡೋಗ್ತಿದ್ದಾರೆ ಇಸ್ಲಾಮಾಬಾದ್ನ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಪಾಕಿಸ್ತಾನದ ಕಡೆಗೆ ಬರ್ತಿದ್ದಾರೆ ಅನ್ನೋ ಮಾಹಿತಿ. ಎನಿವೆ, ಯುರೋಪಿಯನ್ ಯೂನಿಯನ್ನ ಸಹಾಯ ಕೋರಿದ ಪಾಕಿಸ್ತಾನ ಇವತ್ತು ಮಧ್ಯಾಹ್ನ ಅಷ್ಟೇ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಯುರೋಪಿಯನ್ ಒಕ್ಕೂಟ 27 ರಾಷ್ಟ್ರಗಳನ್ನು ಒಳಗೊಂಡ ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನವನ್ನು ಕಟುವಾಗಿ ಟೀಕಿಸದೆ ಪ್ರಶ್ನೆ ಮಾಡಿದ ಪಹಲ್ಗಾಮ್ನ ಅಟ್ಯಾಕ್ ಅನ್ನು ಖಂಡಿಸಿದೆ. ಭಾರತದ ಪರವಾಗಿ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿರುವ ಇದೇ ಯುರೋಪಿಯನ್ ಯೂನಿಯನ್ನ ಬಳಿಯಲ್ಲಿ ಇದೀಗ ನೆರವನ್ನ ಕೋರ್ತಾ ಇದೆಯಂತೆ ಪಾಕಿಸ್ತಾನ. ನಾಳೆ ಭೇಟಿ ನೀಡಲಿದ್ದಾರಂತೆ ಸೌದಿಯ ಸಚಿವ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ರಚನೆ ಆಗಿರುವ ಹಿನ್ನೆಲೆಯಲ್ಲಿ ಸೌದಿ ವಿದೇಶಾಂಗ ಸಚಿವ ನಾಳೆ ಇಸ್ಲಾಮಾಬಾದ್ಗೆ ಭೇಟಿ ನೀಡಲಿದ್ದಾರೆ ಅನ್ನೋ ಮಾಹಿತಿ. ಸೌದಿಗೆ ತಮ್ಮ ವಿದೇಶಾಂಗ ಸಚಿವ ಸೇಫ್ ಆಗಿರೋದು ಬೇಡವಾ? ಇಸ್ಲಾಮಾಬಾದ್ನಲ್ಲಿ ಆಲ್ರೆಡಿ ಭಾರತ ಅಟ್ಯಾಕ್ ಮಾಡ್ತಾ ಇದೆ. ಪಾಕಿಸ್ತಾನದ ಪ್ರಧಾನಿಯೇ ಇಸ್ಲಾಮಾಬಾದ್ನಿಂದ ಇದೀಗ ಕಾಲ್ ಕಿತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸೌದಿ ಸಚಿವರು ಯಾಕೆ ಬರ್ತಿದ್ದಾರೋ ಗೊತ್ತಿಲ್ಲ. ಅದಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಮಿಷನ್ ಟಿಪ್ಪು ಮಿಷನ್ ಟಿಪ್ಪು ಮಿಷನ್ ಟಿಪ್ಪು ನೀಡ್ತಾ ಇದೆ ಭಾರತ. ಆಲ್ರೆಡಿ ಪಾಕಿಸ್ತಾನದ ಪ್ರಮುಖ ನಗರಗಳು ಅಂಡರ್ ಅಟ್ಯಾಕ್. ಭಾರತದ ದಾಳಿಯನ್ನ ಅನುಭವಿಸ್ತಾ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳು. ಮಿಷನ್ ಟಿಪ್ಪು